ಭಾರತೀಯ ಸಿನಿ ರಸಿಕರು ಕಾದು ಕುಳಿತಿದ್ದಂತಹ ಕ್ಷಣ ಈಗ ಬಂದೇ ಬಿಟ್ಟಿದೆ. ಹೌದು, ಇವತ್ತು ಮುಂಜಾನೆ 4 ಗಂಟೆಗೆ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಈ ರಾಮಾಯಣ ಟ್ರೈಲರ್ ನೋಡಿದ ತಕ್ಷಣ ಒಂದೊಮ್ಮೆ ಗೂಸ್ ಬಂಪ್ಸ್ ಬರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಆಕ್ಟಿಂಗ್ ಇರಬಹುದು ಅಥವಾ ಅಲ್ಲಿ ಬಂದಂತ ಆಕ್ಟರ್ಸ್ ಗಳಿರ್ಬೋದು, ಅವರು ಕ್ಯಾರಿ ಮಾಡಿರೋ ಎಮೋಷನ್ ಇರಬಹುದು, ಎಲ್ಲವೂ ಕೂಡ ಎಕ್ಸ್ಟ್ರಾಡಿನರಿ ಆಗಿ ಮೂಡ್ ಬಂದಿದೆ. ಅದು ಅಲ್ಲದೆ ಈ ಒಂದು ಸಿನಿಮಾ ಇಡೀ ಭಾರತ ಸಿನಿ ಲೋಕದಲ್ಲೇ ಒಂದು ಅಚ್ಚರಿಯ ದಾಖಲೆ ಬರೆಯೋದಂತೂ ಫಿಕ್ಸ್ ಅಂತ ಕಾಣುತ್ತೆ. ಯಾಕಂತಂದ್ರೆ ಟ್ರೈಲರ್ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ಏನೋ ಗ್ರಾಫಿಕ್ಸ್ ಮಟ್ಟಿಗೆ ಮಾತನಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲೂ ನಮ್ಮ ಲಂಕಾಧಿಪತಿ ಯಶ್ ಅವರ ಆಕ್ಟಿಂಗ್ ಇರಬಹುದು, ವಾಯ್ಸ್ ಇರಬಹುದು, ಇವೆಲ್ಲವೂ ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ. ಹಾಗಾದ್ರೆ ಈ ಟ್ರೈಲರ್ ಹೇಗಿದೆ, ಈ ಟ್ರೈಲರ್ ನಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ, ಯಾವ ಆಕ್ಟರ್ಸ್ ಗಳಿದ್ದಾರೆ, ಇದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ರಿವ್ಯೂ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಭಾರತೀಯ ಚಿತ್ರರಂಗದ ಬಹುನಿರೀಕ್ಷಿತ ಟ್ರೈಲರ್ ಅಂತಾನೆ ಖ್ಯಾತಿ ಗಳಿಸಿರುವಂತಹ ರಾಮಾಯಣ ಟ್ರೈಲರ್ ಇಂದು ಮುಂಜಾನೆ ಬಿಡುಗಡೆ ಆಗಿದೆ. ಈ ಟ್ರೈಲರ್ ನ ಒಂದಿಷ್ಟು ಮೇಜರ್ ಪಾಯಿಂಟ್ ಗಳನ್ನ ನಾವು ನೋಡೋದಿದ್ರೆ, ಈ ಒಂದು ಟ್ರೈಲರ್ ಯಾಕೆ ಅಷ್ಟು ಹೈಪ್ ಅನ್ನ ಪಡಿತಾ ಇದೆ ಅಂತಂದ್ರೆ, ಇದರಲ್ಲಿ ಉಪಯೋಗಿಸಿರುವಂತಹ ಗ್ರಾಫಿಕ್ಸ್ ಗಳು, ರಣಬೀರ್ ಕಪೂರ್, ಸಾಯಿ ಪಲ್ಲವಿ, ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಒಂದಿಷ್ಟು ಕ್ಲಿಪ್ ಗಳು ಈ ಟ್ರೈಲರ್ ನಲ್ಲಿ ನಿಮ್ಗೆ ಕಾಣಸಿಗುತ್ತೆ. ಒಂದು ಮೈಥಾಲಜಿಕಲ್ ಸ್ಟೋರಿ ಮಾಡುವಾಗ ಅಥವಾ ಈಗ ಪುರಾಣದ ಕಥೆಗಳನ್ನ ಮಾಡುವಾಗ ಒಂದಿಷ್ಟು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಬೇಕಾಗತ್ತೆ. ಈಗ ಈ ಹಿಂದೆ ನೀವು ನೋಡಿರಬಹುದು, ಅನೇಕ ಸಿನಿಮಾಗಳು ಭಾರತದಲ್ಲಿ ಬಂದಿದೆ, ಆದ್ರೆ ಆ ಸಿನಿಮಾಗಳು ಫ್ಲಾಪ್ ಆಗಿ ಬಿಟ್ಟಿದೆ. ಯಾಕೆ ಫ್ಲಾಪ್ ಆಗಿದೆ ಅಂತಂದ್ರೆ, ಅವರು ಮೈಥಾಲಜಿಕಲ್ ಸ್ಟೋರಿಯನ್ನ ಗ್ರಾಫಿಕಲ್ಲಿ ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಎಡವಿದ್ದಾರೆ. ಈ ಹಿಂದೆ ನೀವು ತುಂಬಾ ವಿಚಾರಗಳನ್ನು ನೋಡಿರಬಹುದು. ರಾವಣನ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಆಗಿತ್ತು, ನಿಮ್ಗೆ ಈ ಹಿಂದಿನ ಸಿನಿಮಾಗಳಲ್ಲಿ ನೀವು ನೋಡಿರಬಹುದು. ಅದರಲ್ಲಿ ಸೈಫ್ ಅಲಿ ಖಾನ್ ರಾವಣನ ಪಾತ್ರ ಹಾಕಿರುವಂತದ್ದು ಅದು ತುಂಬಾನೇ ಆಡ್ ಆಗಿ ಕಾಣಿಸ್ತಾ ಇತ್ತು. ಈ ಎಲ್ಲ ಅಧಿಕ ಪ್ರಸಂಗವನ್ನ ಈ ಹಿಂದೆ ಬಾಲಿವುಡ್ ಮಾಡಿ, ಆದ್ರೆ ಅದೆಲ್ಲವನ್ನ ಮರೆಮಾಚುವಂತಹ ಒಂದು ಒಳ್ಳೆಯ ಟ್ರೈಲರ್ ಈಗ ಬಿಡುಗಡೆ ಆಗಿರುವಂತದ್ದು. ಸೊ ಈ ಟ್ರೈಲರ್ ನ ಒಂದಿಷ್ಟು ವಿಚಾರಗಳನ್ನು ನಾವು ಗಮನಿಸೋದಾದ್ರೆ, ಈ ಸಿನಿಮಾ ಹಾಲಿವುಡ್ ಮಟ್ಟದ ದೃಶ್ಯ ವೈಭವ ಹಾಗೂ ಅದ್ಭುತ ಸಂಗೀತ ಈ ಒಂದು ಸಿನಿಮಾಗೆ ತುಂಬಾನೇ ಕ್ಯಾಚ್ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಸಿನಿಮಾ ಯಾವಾಗ ಬರುತ್ತೆ ಅನ್ನೋ ಯೋಚನೆ ನಿಮ್ಮಲ್ಲಿ ಇರಬಹುದು. 2026 ದೀಪಾವಳಿಗೆ ಈ ಸಿನಿಮಾ ತೆರೆ ಕಾಣಲಿದೆ. ಅದು ಅಲ್ಲದೆ ಆ ಟೈಮ್ ಅಲ್ಲಿ ಇಡೀ ಬಾಕ್ಸ್ ಆಫೀಸ್ ಅನ್ನ ಈ ಒಂದು ಸಿನಿಮಾ ಪುಡಿ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ವಿಶ್ವದಾದ್ಯಂತ ಇರುವಂತಹ ಸಿನಿ ಪ್ರೇಕ್ಷಕರು ಒಂದೊಮ್ಮೆ ಅಚ್ಚರಿಪಟ್ಟಿದ್ದಾರೆ ಈ ಟ್ರೈಲರ್ ಅನ್ನ ನೋಡಿ. ಹಾಲಿವುಡ್ ಮಟ್ಟದ ದೃಶ್ಯ ವೈಭವ, ಭಾರತದ ಶ್ರೇಷ್ಠ ಮಹಾಕಾವ್ಯ, ಭವ್ಯತೆಯ ಕಾವ್ಯ ಅಂತಾನೆ ಫೇಮಸ್ ಆಗಿರುವಂತಹ ರಾಮಾಯಣಕ್ಕೆ ಈ ಮಟ್ಟಿಗಿನ ರಿಚ್ನೆಸ್ ವಿಡಿಯೋದಲ್ಲಿ ಕೊಟ್ಟಿದ್ದು ಒನ್ ಆಫ್ ದ ಗ್ರೇಟ್ ಅಟೆಂಪ್ಟ್ ಅಂತಾನೆ ಹೇಳ್ಬಹುದು. ಅದರಲ್ಲೂ ಈ ಸಿನಿಮಾ ಟ್ರೈಲರ್ ಅನ್ನೋದು ಬೆಳಗ್ಗೆ 4:15ಕ್ಕೆ ರಿಲೀಸ್ ಮಾಡಿರುವಂತದ್ದು ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಈ ಒಂದು ಸಿನಿಮಾದ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ನಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಕಲಾತ್ಮಕವಾಗಿ ಮೂಡ್ ಬಂದಿದೆ. ಅಯೋಧ್ಯೆಯ ಭವ್ಯ ಮಂದಿರಗಳು, ದಂಡಕಾರಣ್ಯ, ರಮಣೀಯ ಹಾಗೂ ರೌದ್ರ ಪರಿಸರದ ಕಣ್ಣಿಗೆ ಹಬ್ಬವನ್ನ ನೀಡುತ್ತದೆ. ಆಸ್ಕರ್ ಪ್ರಶಸ್ತಿ ವಿಜೇತ DNEG ಸಂಸ್ಥೆಯ ಅತ್ಯಾಧುನಿಕ ಗ್ರಾಫಿಕ್ ತಂತ್ರಜ್ಞಾನ ಈ ಸಿನಿಮಾದಲ್ಲಿ ಬಳಕೆಯಾಗಿದ್ದು, ಅದೆಲ್ಲವೂ ನಿಮಗೆ ಈ ದೃಶ್ಯದಲ್ಲಿ ಕಾಣಸಿಗುತ್ತೆ. ಯಾಕಂತಂದ್ರೆ ಅಷ್ಟು ನೀಟಾಗಿ ಗ್ರಾಫಿಕ್ ಅನ್ನೋದು ಬಂದ್ಬಿಟ್ಟಿದೆ. ಅದರಲ್ಲೂ ಹಾಲಿವುಡ್ ನ ಅವತಾರ್ ಹಾಗೂ ಲಾರ್ಡ್ ಆಫ್ ರಿಂಗ್ಸ್ ಚಿತ್ರಗಳ ದೃಶ್ಯ ಗುಣಮಟ್ಟಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತ ಟ್ರೈಲರ್ ಈಗ ನಮ್ಮ ಮುಂದೆ ಬಂದಿರುವಂತದ್ದು. ಪ್ರಭು ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರ ಶಾಂತ ಮನೋಭಾವ, ದಿವ್ಯ ಹಾಗೆ ಗಂಭೀರ ನೋಟಗಳು ಪ್ರೇಕ್ಷಕರನ್ನ ಮನಗೆಲ್ಲುವಂತೆ ಮಾಡುತ್ತೆ. ಸೀತೆಯಾಗಿ ಸಾಯಿ ಪಲ್ಲವಿ ಹಾಗೆ ಅವರ ಸೌಮ್ಯತೆಯ ಕಣ್ಣು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಇನ್ನು ಲಂಕಾಧಿಪತಿ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ರೌದ್ರವಾದಂತಹ ಆಕ್ಟಿಂಗ್ ಇದೆ, ಅದು ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ. ಅದರಲ್ಲೂ ಅವರ ಆ ಗಡಸು ಧ್ವನಿಯಲ್ಲಿ ಬಂದಂತಹ ಒಂದಿಷ್ಟು ವಾಯ್ಸ್ಗಳು ಟ್ರೈಲರ್ಗೆ ಹೈಪ್ ನೀಡಿದೆ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ರಾವಣನ ಡೈಲಾಗ್ ಇರ್ಬೋದು, ಅದರಿಂದನೇ ಓಪನಿಂಗ್ ಕಾಣುತ್ತೆ ಈ ಒಂದು ಟ್ರೈಲರ್ ಅನ್ನೋದು. ಈ ರಾಮಾಯಣ ಫಿಲ್ಮ್ ಅಲ್ಲಿ ರಾಮನಿಗೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು, ರಾವಣನಿಗೂ ಅಷ್ಟೇ ಪ್ರಿಯಾರಿಟಿಯನ್ನು ಕೊಡಬೇಕು. ಅದರಲ್ಲಿ ಈ ನಿರ್ದೇಶಕ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಟ್ರೈಲರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ರಾಮ ಮತ್ತೆ ರಾವಣನ ಎರಡೂ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಅಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನು ಹಿನ್ನೆಲೆ ಸಂಗೀತ ವಿಚಾರಕ್ಕೆ ಬಂದ್ರೆ, ಚಿತ್ರಕ್ಕೆ ಆಸ್ಕರ್ ವಿಜೇತರಾದ AR ರೆಹಮಾನ್ ಮತ್ತು ಬಾಲಿವುಡ್ ನ ಖ್ಯಾತ ನಿರ್ದೇಶಕ ಹ್ಯಾನ್ಸ್ ಜಿಮ್ಮರ್ ಜಂಟಿಯಾಗಿ ಸಂಗೀತ ನೀಡಿದ್ದು, ಟ್ರೈಲರ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿ ದೃಶ್ಯದ ತೀವ್ರತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಇನ್ನು ಮೈ ನವಿರೇಳಿಸುವ ಶ್ಲೋಕಗಳು ಮತ್ತು ವಾದ್ಯದ ನಾದಗಳು ಸಿನಿಮಾದ ದಿವ್ಯತೆಯ ದನಿಯಾಗಿ ಬಿಟ್ಟಿದೆ. ಒಟ್ಟಾರೆ ರಾಮಾಯಣ ಕೇವಲ ಒಂದು ಸಿನಿಮಾವಲ್ಲ, ಬದಲಿಗೆ ಭಾರತೀಯ ಸಂಸ್ಕೃತಿಯನ್ನ ಜಾಗತಿಕ
ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಮಹಾ ದೃಶ್ಯ ಕಾವ್ಯ ಎಂದು ಟ್ರೈಲರ್ ಮತ್ತೆ ಸಾಬೀತು ಮಾಡಿದೆ. ಸೋನಿ ಪಿಕ್ಚರ್ಸ್ ಸಹಯೋಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಬ್ಬರಿಸಲು ಸಜ್ಜಾಗಿರೋ ಈ ಚಿತ್ರದ ಮೊದಲ ಭಾಗ 2026ರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವಿಶ್ವದಾದ್ಯಂತ ತೆರೆ ಕಾಣುತ್ತೆ ಎನ್ನಲಾಗಿದೆ. ಪ್ರೇಕ್ಷಕರು ಈಗಾಗಲೇ ಚಿತ್ರಮಂದಿರದಲ್ಲಿ ಈ ದೃಶ್ಯ ವೈಭವವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಯಶ್ ಅವರ ಟಾಕ್ಸಿಕ್ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಅದರ ನಂತರ ರಾಮಾಯಣ ರಿಲೀಸ್ ಆಗುತ್ತೆ. ಈ ಎರಡೂ ಸಿನಿಮಾಗಳು ಇಂಡಿಯಾದ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ರೆಕಾರ್ಡ್ ಅನ್ನ ಮಾಡ್ತದೆ ಅನ್ನೋದು ಈಗ ಖಚಿತವಾಗಿಬಿಟ್ಟಿದೆ. ಅದರಲ್ಲೂ ರಾಮಾಯಣ ಟ್ರೈಲರ್ ಬಂದ್ಮೇಲಂತೂ ಈ ಫಿಲ್ಮ್ ರೆಕಾರ್ಡ್ ಬ್ರೇಕಿಂಗ್ ಫಿಲ್ಮ್ ಆಗತ್ತೆ ಅನ್ನೋದು ಈಗ ಎಲ್ಲಾ ಸಿನಿ ರಸಿಕರಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ. ಈ ಹಿಂದೆ ಬಾಲಿವುಡ್ ವಿಚಾರವಾಗಿ ಅನೇಕ ನೆಗೆಟಿವ್ ಗಳು ಕೇಳಿ ಬರ್ತಾ ಇದ್ವು. ಬಾಲಿವುಡ್ ನಲ್ಲಿ ಒಂದೊಳ್ಳೆ ಅಟೆಂಪ್ಟ್ ಆಗ್ತಾ ಇಲ್ಲ, ಬಾಲಿವುಡ್ ನಲ್ಲಿ ಒಂದೊಳ್ಳೆ ಫಿಲ್ಮ್ ಬರ್ತಾ ಇಲ್ಲ, ನಿರ್ದೇಶಕರೆಲ್ಲ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ, ಸ್ಟೋರಿ ಇಲ್ಲ, ಈ ತರದ ಎಲ್ಲ ವಿಚಾರಗಳನ್ನ ಈ ಹಿಂದೆ ನಾವು ಕೇಳಿದ್ವಿ. ಆದ್ರೆ ಈಗ ರಾಮಾಯಣದ ಕತೆ ಮೂಲಕ ಬಾಲಿವುಡ್ ಮತ್ತೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆರಂಭಿಸಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಒಂದು ಚಿತ್ರದ ಟ್ರೈಲರ್ ನೋಡಿದ ಮೇಲೆ ಬಾಲಿವುಡ್ಗೆ ಒಂದ್ ಸ್ವಲ್ಪ ಜೀವ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸೌತ್ ಇಂಡಸ್ಟ್ರಿ ಏನು ಇಡೀ ಭಾರತ ಸಿನಿಮಾ ಲೋಕವನ್ನ ಆಳ್ತಾ ಇತ್ತು, ಅದನ್ನ ಟೇಕ್ ಓವರ್ ಮಾಡ್ಲಿಕ್ಕೆ ಬಾಲಿವುಡ್ ನಿಂದ ಇವತ್ತಿಗೂ ಸಾಧ್ಯ ಆಗಿಲ್ಲ. ಒಂದೆರಡು ಫಿಲ್ಮ್ಗಳು ಚೆನ್ನಾಗಿ ಕೊಟ್ಟಿರಬಹುದು, ಆದ್ರೆ ಸೌತ್ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಂತ ಹಿಟ್ ಗಳನ್ನ ಇಂದಿಗೂ ಬಾಲಿವುಡ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಟೈಮ್ ಅಲ್ಲಿ ಬಾಲಿವುಡ್ ಅಷ್ಟೇ ವರ್ಚಸ್ಸಲ್ಲಿತ್ತು, ಆದ್ರೆ ಆ ವರ್ಚಸ್ ಅನ್ನೋದು ಹೋಗ್ತಾ ಹೋಗ್ತಾ ಡೌನ್ ಆಗ್ತಾ ಹೋಯ್ತು. ಅದಕ್ಕೆ ತುಂಬಾ ರೀಸನ್ಸ್ ಗಳು ಇದೆ. ಪ್ರಪೋಗಂಡ ಸಿನಿಮಾಗಳನ್ನ ಮಾಡಿ ಅವರು ಆಡಿಯನ್ಸ್ ಎದುರು ಡಲ್ ಆಗಿ ಬಿಟ್ಟಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಆದ್ರೆ ಸೌತ್ ಇಂಡಿಯಾ ಫಿಲ್ಮ್ಗಳು ಹೇಗೆ ಹಿಟ್ ಆಗ್ತಾ ಇದಾವೆ ಅಂತಂದ್ರೆ, ಫಸ್ಟ್ ಕಾಂಟ್ರಿಬ್ಯೂಷನ್ ನಾನು ತಕೊಳ್ಳೋದೇ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಹೇಗೆ ಹೈಪ್ ಅನ್ನ ತೆಗೆದುಕೊಂಡು ಹೋಗ್ತದೆ, ಒಂದು ಸಿನಿಮಾವನ್ನು ಪ್ರೆಸೆಂಟ್ ಮಾಡೋ ರೀತಿ, ಅದನ್ನ ನೀಟ್ ಆಗಿ ತೋರಿಸುವಂತ ರೀತಿ, ಇವೆಲ್ಲವೂ ಕೂಡ ತುಂಬಾನೇ ಖುಷಿ ಕೊಡುತ್ತೆ. ಅದರಲ್ಲಿ ಈಗ ಬಾಲಿವುಡ್ ರಾಮಾಯಣದ ಟ್ರೈಲರ್ ಅನ್ನ ಬಿಟ್ಟಿರುವಂತದ್ದು, ಆ ಟ್ರೈಲರ್ ತುಂಬಾನೇ ನಿರೀಕ್ಷೆಯನ್ನ ಮೂಡಿಸಿದೆ. ಈ ಹಿಂದೆ ಇದೇ ತರದ ಒಂದು ಅಟೆಂಪ್ಟ್ ಮಾಡಿ ಕೈ ಸುಟ್ಕೊಂಡಿದ್ರು. ಯಾವತ್ತು ನಾವು ಒಂದು ಫಿಲ್ಮ್ ಅನ್ನ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು, ಅದರಲ್ಲಿ ಪುರಾಣದ ಕತೆ ಇದ್ರೆ ತುಂಬಾನೇ ಕ್ಲಾರಿಟಿ ಇರಬೇಕು, ವಿವಾದಗಳಿಗೆ ಸಿಕ್ಕಾಕೊಳ್ಬಾರ್ದು. ಈ ಹಿಂದೆ ರಾವಣನಾಗಿ ಆಕ್ಟ್ ಮಾಡಿದಂತ ಸೈಫ್ ಅಲಿ ಖಾನ್ ಅವರ ಆಕ್ಟಿಂಗ್ ನೋಡಿ ಇಡೀ ಭಾರತ ಚಿತ್ರರಂಗವೇ ಶಾಕ್ ಆಗಿ ಕೂತಿತ್ತು. ಯಾಕಂತಂದ್ರೆ ಈ ತರದ ಆಕ್ಟಿಂಗ್ ಗಳನ್ನ ಮಾಡಿಸಿ ಯಾಕೆ ಈ ತರ ಮಾಡ್ತಿದ್ದಾರೆ ಡೈರೆಕ್ಟರ್ಸ್ ಗಳು ಅನ್ನುವಂತ ಕ್ವಶನ್ ಕೂಡ ಮೂಡಿದ್ವು. ಈಗ ಅದರ ಅಪೋಸಿಟ್ ಆಗಿ ಪಾಸಿಟಿವ್ ಸೈಡ್ ಅನ್ನೋದು ಈ ಟ್ರೈಲರ್ ಮೂಲಕ ನಮಗೆ ಸಿಕ್ಕಿರುವಂತದ್ದು. ಒಂದು ಮೈಥಾಲಜಿಕಲ್ ಸ್ಟೋರಿಯನ್ನ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿರುವುದು ನಿಜಕ್ಕೂ ತುಂಬಾನೇ ಖುಷಿ ಕೊಟ್ಟಿದೆ. ಒಟ್ಟಾರೆ ಈ ಟ್ರೈಲರ್ ಇಡೀ ಭಾರತ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನ ಬರೆಯುವುದಲ್ಲದೆ ಈ ಫಿಲ್ಮ್ ಇಡೀ ಭಾರತೀಯ ಚಿತ್ರರಂಗದ ಅನೇಕ ಸಿನಿಮಾಗಳ ದಾಖಲೆಗಳನ್ನ ಒಂದೇ ಏಟಿಗೆ ಹೊಡೆಯುತ್ತೆ ಅನ್ನೋದು ಈಗ ಕನ್ಫರ್ಮ್ ಆಗಿಬಿಟ್ಟಿದೆ. ಒಟ್ಟಾರೆ ಈ ಟ್ರೈಲರ್ ನೋಡಿದ ನಿಮ್ಗೆ ಏನಿಸ್ತು? ಹಾಗಾದ್ರೆ ಈ ಒಂದು ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಬಹುದು, ನಿಮ್ಮ ಪ್ರಿಡಿಕ್ಷನ್ ಎಷ್ಟು, ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.